ಏನು ಅಬ್ದುಲ್ ಸಾಹೇಬ್ರೆ ನೀವು ನಮಾಜ್ಗೆ ಬರೋದಿಲ್ಲಲ್ಲ ಅಂತಂದರು. ಅದಕ್ಕೆ ಅವರು ನಮಾಜ್ಗೆ ಹೋಗ್ತಾ ಇದ್ದೀನಿಲ್ಲ ಅಂತ ಹೇಳಿ ತೋರಿಸಿದ್ರು. ಕಾಯಕ ಕೂಲಿ ಕೆಲಸಕ್ಕೆ ಹೋಗೋದೇ ನಮಾಜು. ಇದು ನನ್ನ ಮೇಲೆ ಬಹಳ ಆಳವಾದ ಪರಿಣಾಮ ಬೀರ್ತು. ಅವಾಗ ಬಸವಣ್ಣದು ಏನು ಗೊತ್ತಿದ್ದಿಲ್ಲ. ಅವರ ಪಾರ್ಥಿವ ಶರೀರದ ತಲೆ ಮೇಲೆ ಒಬ್ಬ ಸ್ವಾಮಿ ಕಾಲಿಟ್ರು. ಇದು ಆಮೇಲೆ ಆ ಸ್ವಾಮಿ ಬಗ್ಗೆ ನಂಗೆ ಬೇಸರ ಇತ್ತು. ಮಸೀದಿ ಮುಂದೆ ಬಾರ್ಸ್ಕೊಂತ ಅವತ್ತು ಶುಕ್ರವಾರ ಇತ್ತು, ನಮಾಜ್ ಮಾಡ್ತಾಯಿದ್ರು. ಕೋಮು ಗಲಭೆ ಶುರು ಆಗಿಬಿಡ್ತು. ನಮಗೇನಂದರೆ ನಮ್ಮ ಕಡೆ ಯಾರ್ದೋ ಯಾವ ಪ್ರಭಾವ ಇದೆ, ಮನುಷ್ಯತ್ವದ ಪ್ರಭಾವ ಒಂದೇ ಇತ್ತು. ಲಿಂಗಾಯತ್ ಪ್ರಭಾವ ಇದ್ದಿದ್ದಿಲ್ಲ, ಮುಸ್ಲಿಮ್ ಇದ್ದಿದ್ದಿಲ್ಲ, ಮನುಷ್ಯತ್ವದ ಪ್ರಭಾವ ಇತ್ತು. ಅಂದರೆ ಒಂದು ಸಂದೇಶ ಏನಂದ್ರೆ ಗುಡಿ ಕಟ್ಟೋ ಬದಲು ಶಾಲೆ ಕಟ್ಟ್ರಿ ಅನ್ನೋದು. ಇಂಡಿಕೇಟು ಅಂತಂದರೆ ಇಂದಿರಾ ಕಾಂಗ್ರೆಸ್, ಸಿಂಡಿಕೇಟ್ ಅಂದರೆ ನಿಜಲಿಂಗಪ್ಪ ಕಾಂಗ್ರೆಸ್, ಓಲ್ಡ್ ಕಾಂಗ್ರೆಸ್ ಅಂತಿದ್ರು, ಸಿಂಡಿಕೇಟ್ ಅಂತಿದ್ರು. ಕಾಂಗ್ರೆಸ್ಸು ಕ್ಯಾಪಿಟಲಿಸ್ಟ್ ಪಾರ್ಟಿನೇ. ಬಟ್ ಇದ್ದಿದ್ರಲ್ಲೇ ಇಟ್ ಈಸ್ ಬೆಟರ್. ನನ್ನ ಇಡೀ ಜೀವನ, ನಂದು ಬಾಲ್ಯದಿಂದ ಕೂಡ ನನ್ನ ಇಡೀ ಜೀವನ ಲಿಂಗಾಯತರೊಳಗೆ ಕಳೆದ. ಆತ್ಮೇಯರೇ, ಶರಣಾರ್ಥಿ. ನಾವು ವಿದ್ಯಾರ್ಥಿಯಾಗಿದ್ದಾಗ ನಮ್ಮನ್ನು ಭಾಳ ಗಮನ ಸೆಳೆದ ಒಂದು ಪದ್ಯ. ಬಂದೂಕಿನ ಬಾಯಲ್ಲಿ ಗುಬ್ಬಿ ಗೂಡ ಕಟ್ಟುತ್ತದೆ. ಯಾಕೆ ಬಂದೂಕಿನ ಬಾಯಲ್ಲಿ ಗುಬ್ಬಿ ಗೂಡು ಕಟ್ತದೆ ಅಂದರೆ, ನಾವು ಹೋರಾಟಗಾರರಿಗೆ, ದುಡಿಯೋ ಜನರ ಕೈಗೆ ಅಧಿಕಾರ ಬಂದರೆ ಹಿಂಸೆಯನ್ನು ಮಟ್ಟ ಹಾಕ್ತೀವಿ ಅನ್ನುವಂಥ ಕವಿತೆಯ ಸಾಲುಗಳು ನಮ್ಮನ್ನೆಲ್ಲ ಭಾಳ ಗಮನ ಸೆಳೆದಿದ್ದು. ಹಾಗಾದರೆ ಈ ಕವಿತೆಗಳನ್ನು ಬರೆದವರು ಯಾರು ಅಂತ ಹುಡುಕೊಂಡು ಹೋದಾಗ ಸಿಕ್ಕ ವ್ಯಕ್ತಿಯೇ ರಂಜಾನ್ ದರ್ಗಾ. ಬಿಜಾಪುರ ಮೂಲದ ರಂಜಾನ್ ದರ್ಗಾ ಅವರು ಓದಿದ್ದು ಸಂಸ್ಕೃತ, ಇಂಗ್ಲೀಷ್, ಕನ್ನಡ ಸಾಹಿತ್ಯ. ಭಾರತ ದೇಶದ ಬ್ಯೂಟಿನೇ ಅಲ್ಲಿದೆ. ಇದರ ಡೆಮೊಕ್ರಸಿಯ ವಿಶೇಷನೇ ಇದು. ಹಾಗೆ ಸರ್ವಧರ್ಮ ಸಮನ್ವತೆಯ ರಂಜಾನ್ ದರ್ಗಾ ತಮ್ಮ ಬದುಕಿನುದ್ದಕ್ಕೂ ಪ್ರಜಾವಾಣಿ ಮೂಲಕ ಜನಪರ ಲೇಖನಗಳು, ಪ್ರಗತಿಪರ ವಿಚಾರಧಾರೆಗಳ ಪತ್ರಕರ್ತರಾಗಿ ಬದುಕನ್ನು ಕಟ್ಟಿದರು. ಹಾಗೆಯೇ ಇತರರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನೆರವಾದರು. ರಂಜಾನ್ ದರ್ಗಾ ಅವರು ಪ್ರಜಾವಾಣಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದುಕೊಂಡು ನಮಗೆಲ್ಲ ಒಂದು ಕುತೂಹಲ ಇತ್ತು, ನಿವೃತ್ತಿ ನಂತರ ದರ್ಗಾ ಅವರು ಏನು ಮಾಡಬಹುದು ಅಂತ. ಏನು ಅವರು ಇಸ್ಲಾಂ ಧರ್ಮದ ಪ್ರಚಾರಕರಾಗ್ತಾರೋ ಅಥವಾ ಕಮ್ಯುನಿಸಮ್ ಸಿದ್ಧಾಂತಕ್ಕೆ ಹೋಗಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷವನ್ನು ಸೇರ್ತಾರೋ ಅನ್ನುವಂಥ ಕುತೂಹಲ ಇದ್ದಾಗ ಅವರ ಒಂದು ಅದ್ಭುತವಾದ ನಿರ್ಣಯ ಇಡೀ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಆಯಿತು. ಅದೇ ಅವರು ವಚನ ಸಾಹಿತ್ಯ, ಶರಣರು, ಬಸವಣ್ಣನ ಕಡೆ ವಾಲ್ ಬಿಟ್ಟರು. ಆಗ ಎಚ್ಚರವಾದದ್ದು ಲಿಂಗಾಯತರ ನಿಜಾರ್ಥದ ಲಿಂಗಾಯತ ಪ್ರಜ್ಞೆ. ಇಂದು ನಾನು ಧಾರವಾಡದವರ ವಚನದ ಮಹಾಮನೆಯಲ್ಲಿ ಅವರನ್ನು ವಚನವಾಹಿನಿಗಾಗೇ ಮಾತಾಡಿಸ್ತೇನೆ. ನಮಸ್ಕಾರ. ಶರಣಾರ್ಥಿ. ಶರಣಾರ್ಥಿ ಸರ್, ನಾನಿಷ್ಟೆಲ್ಲ ಪೀಠಿಕೆ ಹಾಕಿದೆ ಖರೆ, ಇದೆಲ್ಲ ಏನು ಭಾಳ ದೊಡ್ಡ ವಿಷಯ ಅಲ್ಲ. ನೀವು ಆ ಥರ ಪ್ರಗತಿಪರ ಕವಿತೆಗಳ ಮೂಲಕ ನಿಮ್ಮ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ನೀವೊಂದು ಜನ ನೋಡುವ ಒಂದು ಇಸ್ಲಾಂ ಅಂತ ಅನಿಸ್ಕೊಂಡ್ರೂ ಕೂಡ ಹೇಗೆ ಈ ಲಿಂಗಾಯತಿಸಮ್, ಈ ಜನಪರ ಕಾಳಜಿಯ ಪ್ರಭಾವ ನಿಮ್ಮ ಬಾಲ್ಯದಲ್ಲಾಯಿತು? ಎರಡು ಮುಖ್ಯ ಕಾರಣಗಳಿದ್ದಾವೆ. ಒಂದು, ನನ್ನ ತಂದೆ, ಅವರು ನಿರಕ್ಷರಿ ತಂದೆ. ಆದರೆ ಅವರ ಜೀವನ ಒಂದು ಶರಣರ ಸೂಫಿ ಸಂತರ ಜೀವನ ಥರ ಇತ್ತು. ಅವರು ಕೂಲಿ ಮಾಡ್ತಾಯಿದ್ರು. ಒಂದು ಸಲ ಏನಾಯಿತು ಅಂದರೆ, ನಾನು ಅವಾಗ 2ನೇ ಇರ್ಬೋದು, ಒಬ್ಬರು ಮೌಲಾನ ಬಂದರು ರಸ್ತೆ ಮೇಲೆ. ನಾನು ತಂದೆ ಕೂಡ ಹೋಗ್ತಾಯಿದ್ದೆ. ಅವರು ಕೂಲಿ ಕೆಲಸಕ್ಕೆ ಹೋಗ್ತಾಯಿದ್ರು. ಕೈನಲ್ಲಿ ಕುರುಪಿ ಮತ್ತು ಹಗ್ಗ ಎಲ್ಲ ಇತ್ತು. ಆಮೇಲೆ ಅವರು ಕೇಳಿದ್ರು, ಏನು ಅಬ್ದುಲ್ ಸಾಹೇಬ್ರೆ ನೀವು ನಮಾಜ್ಗೆ ಬರೋದಿಲ್ಲಲ್ಲ ಅಂತಂದರು. ಅದಕ್ಕೆ ಅವರು ನಮಾಜ್ಗೆ ಹೋಗ್ತಾ ಇದ್ದೀನಿಲ್ಲ ಅಂತ ಹೇಳಿ ತೋರಿಸಿದ್ರು. ಕಾಯಕ ಕೂಲಿ ಕೆಲಸಕ್ಕೆ ಹೋಗೋದೇ ನಮಾಜು. ನಮಾಜ್ಗೆ ಹೊಂಟಿದ್ದೀನಲ್ಲ ಅಂತಂದರು. ಇದು ನನ್ನ ಮೇಲೆ ಬಹಳ ಆಳವಾದ ಪರಿಣಾಮ ಬೀರ್ತು. ಅವಾಗ ಬಸವಣ್ಣದು ಏನು ಗೊತ್ತಿದ್ದಿಲ್ಲ. ಆದರೆ ನಮ್ಮ ತಂದೆ ಒಂದು ಮಾತನ್ನು ಯಾವಾಗಲೂ ಹೇಳ್ತಿದ್ರು, ಬಸವಣ್ಣ ಎಲ್ಲರನ್ನೂ ಒಂದಾಗಿ ಕಂಡ್ರು ಒಂದು ಒಂದೇ ಮಾತು ಹೇಳ್ತಾಯಿದ್ರು,
ನಿರಕ್ಷರ ಅವ್ರೇನು ವಚನ ಎಲ್ಲಿ ಓದಿದ್ರು ಯಾರು ಕೇಳಿದ್ರು ನಂಗೆ ಗೊತ್ತಿಲ್ಲ. ಆದರೆ ಬಸವಣ್ಣನ ಬಗ್ಗೆ ಭಾಳ ಅಭಿಮಾನ ಇತ್ತು. ನನಗೆ ಅವಾಗೇನೂ ಅರ್ಥ ಆಗ್ತಿದ್ದಿಲ್ಲ. ಮುಂದೆ ನಾನು 7ನೇತೆ ಇದ್ದಾಗ, ಇದು 1964ರಲ್ಲಿ, 60 ವರ್ಷದ ಹಿಂದೆ, ನಮ್ಮ ಅಜ್ಜಿ ಬಿಜಾಪುರದ ಸಿದ್ದೇಶ್ವರ ಗುಡಿ ಪಕ್ಕದಲ್ಲಿ ಒಂದು ಬೇವಿನ ಮರದ ಕೆಳಗೆ ಬಾಳೆಹಣ್ಣು ಮಾರ್ತಾಯಿದ್ಲು. ನಮ್ಮ ಶಾಲೆಯಿಂದ 5 ನಿಮಿಷದ ದಾರಿ ಅದು. ನಾನು ಹೋಗಿ ನಮ್ಮ ಅಜ್ಜಿ ಹತ್ರ ಕುಳಿತು ಒಂದು ಬಾಳೆಹಣ್ಣು ಕೊಡ್ತಾಯಿದ್ಲು. ಒಂದು ಬಾಳೆಹಣ್ಣು ತಿಂದು ಮನೆಗೆ ಹೋಗ್ತಾಯಿದ್ದೆ. ಹೀಗಾಗಿ ಭಾಳ ಒಂದು ಅಜ್ಜಿ ನಂದು ಭಾಳ ಒಂದು ಆತ್ಮೀಯತೆ, ಇನ್ನೊಂದು ಬಾಳೆಹಣ್ಣು. ಹೀಗಾಗಿ ಹೋಗ್ತಾವಾಗ ಅಲ್ಲಿ ಒಂದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇದೆ. ಅದರ ಎದುರುಗಡೆನೆ, ಸಿದ್ದೇಶ್ವರ ಗುಡಿಯ ಎದುರುಗಡೆನೆ ಒಬ್ಬರು ಅಜ್ಜ ನಡ್ಕೊತ ಬರ್ತಾಯಿದ್ರು. ಅವರು ಭಾಳ ಪುಟ್ಟ ಹೆಜ್ಜೆ ಇಡ್ತಾಯಿದ್ರು. ಅವ್ರದ್ದು ಕ್ಲೋಸ್ ಕಾಲರ್ಡ್ ಹರಿದಿದ್ದು ಕೋಟು, ಆಮೇಲೆ ಧೋತಿ, ಆಮೇಲೆ ಕ್ಯಾನ್ವಾಸ್ ಶೂಸ್ ಅವೆಲ್ಲ ತೂತು ಬಿದ್ದಿದ್ದು, ಭಾಳ ಪುಟ್ಟ ಹೆಜ್ಜೆಗೆ ಬರ್ತಾಯಿದ್ರು. ಆವಾಗ ಜನರು, ಹೆಣ್ಮಕ್ಳು ಮುಖ್ಯವಾಗಿ, ಮತ್ತು ಜನಸಾಮಾನ್ಯರು ಅವ್ರ ಕಾಲು ಬೀಳ್ತಾಯಿದ್ರು. ಅವ್ರು ಹಾಗೆ ಮಾಡಿಕೊಂಡು ಏನೂ ಮಾತಾಡ್ತಿದ್ದಿಲ್ಲ, ಅವರಿಗೆ ಒಳ್ಳೆಯದಾಗಲಿ ಅನ್ನೋ ಹಾಗೆ ಸೋಚೆ ಅಲ್ಲಿ ಮುಂದೆ ಹೋಗ್ತಾಯಿದ್ರು. ಅವಾಗ ಬರ್ತಾಯಿದ್ರು. ಇದನ್ನು ಭಾಳ ಸಲ ನೋಡಿದ್ದೆ. ಮುಂದೆ ಏನಾಯಿತು, ಅವರು ಭಾಳ ದೊಡ್ಡ ಮನುಷ್ಯ ಇರ್ಬೋದು, ಇಷ್ಟಿದನ್ನು ಅದೊಂದು ತಲೆಯಲ್ಲಿ ಯಾವಾಗಲೂ ನನಗಿತ್ತು. ಮುಂದೆ ನಾವು 7ನೇತೆ ಇದ್ದಾಗ ಅವರು ತೀರ್ಕೊಂಡ್ರು. ಆವಾಗ ಎಲ್ಲ ಕಡೆ ಸುದ್ದಿ ಬಂತು, ಹೀಗೆ ಫಗು ಹೊಳಗಟ್ಟೆ ಅವರು ತೀರ್ಕೊಂಡ್ರು ಅಂತ ತಿಳಿಸಿದ್ದ. ಆಮೇಲೆ ಅವ್ರದ್ದು ನನಗೆ ಅವಾಗೂ ಅವ್ರದ್ದೇನೂ ಗೊತ್ತಿದ್ದಿದ್ದಿಲ್ಲ. ಅಷ್ಟೊತ್ತಿಗೆ ಅವ್ರದ್ದು ಪಾರ್ಥಿವ ಶರೀರದ ಮೆರವಣಿಗೆ ಸಿದ್ದೇಶ್ವರ ಗುಡಿ ಹತ್ರ ಬಂದು ಮುಂದೆ ಹೋಗ್ತಾಯಿತ್ತು. ಓ, ಅದೇ ಅಜ್ಜ ಇವರು ಅಂತ ತಿಳಿಸಿ ನೀವು ನೋಡ್ತಾ ಇದ್ದ ಹರಕೋಟ್ನ ಅಜ್ಜ. ಹಾಂ, ನಾನು ಅದನ್ನು ಏನು ಮಾಡಿದೆ, ಆ ಮೆರವಣಿಗೆಯಲ್ಲಿ ಭಾಗವಹಿಸಿದೆ. ಆ ಮೆರವಣಿಗೆಯಲ್ಲಿ ಭಾಳ ಆದರೆ ಒಂದು 100 ಜನ ಇದ್ದರು ಅಷ್ಟೇ. ಒಂದು 100 ಜನ ಇದ್ದರು ಭಾಳ ಆದರೆ. ಮುಂದೆ ಅದು BLD ನಮ್ಮ ಅಸೋಸಿಯೇಷನ್ನದು, ನಮ್ಮ SP ಆರ್ಟ್ಸ್ ಕಾಲೇಜು ಇವೆಲ್ಲ ಅಲ್ಲಿ ಅವ್ರದ್ದು ಅಲ್ಲಿ ಲಿಂಗದ ಗುಡಿ ಅಂತ ಹೇಳಿಸಿಂದ ಒಂದು 770 ಲಿಂಗದ್ದು ಒಂದು ಗುಡಿ ಇದೆ. ಅದರ ಎದುರುಗಡೆ ಅವರು ಇದನ್ನು ಮಾಡಿದ್ರು, ಸಮಾಧಿ ಮಾಡಿ. ಹಾಂ. ಆವಾಗ ಏನಾಯಿತು, ಆ ಸಮಾಧಿ ಮಾಡ್ತವಾಗ ಒಂದು ಭಾಳ ಮನಸ್ಸಿಗೆ ನೋವಾಯಿತು. ಅವರ ಪಾರ್ಥಿವ ಶರೀರದ ತಲೆ ಮೇಲೆ ಒಬ್ಬ ಸ್ವಾಮಿ ಕಾಲಿಟ್ಟರು. ನನಗೆ ಇಂಥ ಒಬ್ಬ ದೊಡ್ಡ ಮನುಷ್ಯ, ಇಡೀ ಊರೆಲ್ಲ ಇವ್ರ ಕಾಲು ಬೀಳ್ತಿತ್ತು. ಇವ್ರು ಯಾರು ಕಾಲಿಟ್ಟರು ಇದು. ಆಮೇಲೆ ಆ ಸ್ವಾಮಿ ಬಗ್ಗೆ ನಂಗೆ ಬೇಸರ ಇತ್ತು. ನಾನು 2ನೇತೆ ಇದ್ದಾಗ ಆ ಸ್ವಾಮಿ, ಅದು ದೊಡ್ಡ ಕಥೆ ಇದೆ, ಒಂದು ಕೋಮಗಲಭೆಯನ್ನು ಹಬ್ಸರು. ಮೊದಲನೇ ಕೋಮಗಲಭೆ ನಾವು ನೋಡಿದ್ದೆ ಬಿಜಾಪುರದಲ್ಲಿ. ಅದು ಹೆಂಗೆ ಅಂತಂದರೆ ನೋಡಿ, ಒಂದು ಸಂಸ್ಕಾರ ಇದೆ ನಮ್ಮ ಜನರಿಗೆ. ಈ ಮಸೀದಿ ಮುಂದೆ ಬಾರಿಸ್ಕೊಂಡು ಹೋಗೋದಿಲ್ಲ, ನಿಂತು ಬಿಡ್ತಾರೆ. ಯಾವುದೋ ಮದುವೆ ಮುಂಜುವೆ ಇಂಥದ್ದು ಯಾವುದಿದ್ರೂ ಕೂಡ ಮುಂದೆ ಹೋಗಿ 4 ಸ್ಟೆಪ್ ಇದನ್ನು ಮಾಡ್ತಾರೆ. ಅದು ಒಂದು ಕಲ್ಚರಲ್ ಹೆರಿಟೇಜ್ ಇತ್ತು. ಆಮೇಲೆ ಮುಸ್ಲಿಮ್ಸು ಅಷ್ಟೇ, ಹಿಂದೂಗಳು ಅಷ್ಟೇ, ಸೌಹಾರ್ದಯುತವಾಗಿ ಭಾಳ ಸೌಹಾರ್ದ. ಈ ನಮ್ಮ ಕಡೆ ಎಲ್ಲ ಈಗ ಎಷ್ಟೋ ಮಸೀದಿದು ಕಮಿಟಿ ಅಧ್ಯಕ್ಷರು ಲಿಂಗಾಯತರು ಇರ್ತಾರೆ. ಆಮೇಲೆ ಗಣಪತಿ ಉತ್ಸವದ ಅಧ್ಯಕ್ಷರು ಮುಸ್ಲಿಮ್ಸ್ ಇರ್ತಾರೆ. ಅದು ಈ ಥರದ್ದಿತ್ತು. ಇವರು ಏನು ಮಾಡಿದ್ರು, ಒಂದು ದಿವಸ ಅವೆಲ್ಲ ಇದು ಒಂದು ಅಜ್ಜಿಯ ಒಂದು ಪಾರ್ಥಿವ ಶರೀರದ ಅದಕ್ಕೆ ವಿಮಾನ ಅಂತೀವಿ ನಾವು, ಸಿದ್ದೇಶ್ವರ ವಿಮಾನ ಅಂತೇಳಿ, ಅಂದರೆ ಅದರಲ್ಲಿ ಕೂಡಿಸ್ಕೊಂಡು ಮೆರವಣಿಗೆ, ಆಮೇಲೆ ಅದು ಹಲಿಗೆ ಬಾರಿಸೋದು ಮುಂದ್ಗಡೆ. ಈ ಸ್ವಾಮಿ ಏನು ಹೇಳಿದ್ರು, ನಿಂದಿಸ್ಬೇಡ್ರಿ, ಬಾರ್ಸ್ಕೊತ ಹೋಗ್ರಿ ಅಂತ ಹೇಳಿದ್ರು. ಮಸೀದಿ ಮುಂದೆ ಬಾರ್ಸ್ಕೊಂತ. ಅವತ್ತು ಶುಕ್ರವಾರ ಇತ್ತು, ನಮಾಜ್ ಮಾಡ್ತಾಯಿದ್ರು. ನೋಡಿ, ಇದು ಎಲ್ಲ ಏನಾಗ್ತದೆ, ಅಲ್ಲಿ ಮಾತು ಬೆಳೆದು ಏನೇನೋ ಗಲಾಟೆ ಆಯಿತು. ನಮಗೆಲ್ಲ ಸಣ್ಣ ಮಕ್ಕಳು ಏನು ಗೊತ್ತಿದ್ದಿಲ್ಲ. ಬಟ್ ತುಂಬ ಗಲಾಟೆಯಾಗಿ ಮತ್ತೆ ಅದು ಕೋಮುಗಲಭೆ ಶುರು ಆಗಿಬಿಡ್ತು. ನಮಗೆ ಶಾಲೆ ಬಿಟ್ಬಿಟ್ರು ಅವಾಗ. ಅದು ಸಾಯಂಕಾಲ ಹೊತ್ತು ಅದು ಅದೆಲ್ಲ ಆಗ್ತಾವಾಗ ಭಾಳ ಗಲಾಟೆ ಶುರು ಆಯಿತು. ನಮ್ಗೆ 5 ಗಂಟೆ ನಾವು ಎಲ್ಲ ಮನೆಗೆ ಎಲ್ಲ ಮಕ್ಕಳು ಒಳ್ಳೆ ಈ ಗುಬ್ಬಿ ಮರಿಗಳ ಥರ ಒದ್ದಾಡ್ಕೊಂಡು ಹಂಗೆ ಹಿಂಗೆ ಹೊಡ್ಕೊಂಡು ಮನೆ ಸೇರಿಸ್ತೇವೆ.
ಇದು ನೋವಿತ್ತು ನನಗೆ. ಇದು ಏನಪ್ಪ ಹಿಂಗಿದೆಲ್ಲ ಇವ್ರದ್ದೆಲ್ಲ ಹೆಸರು ಬಂತು, ಈ ಸ್ವಾಮಿದೆಲ್ಲ ಹಿಂಗೆ ಮಾಡ್ದು ಅಂಥೇಳಿ. ಆ ಸ್ವಾಮಿ ಕಾಲಿಟ್ಟಿದ್ದು ನಂಗೆ ಭಾಳ ಬೇಸರ ಆಗಿಬಿಡ್ತು. ಆಮೇಲೆ ಅಲ್ಲಿ ಸ್ವಲ್ಪ ಮಳೆ ಬಂತು ಅವತ್ತು. ಆ ಲಿಂಗದ ಗುಡಿಯ ನೆರಳಲ್ಲಿ ಅದು ಅಲ್ಲಿ ನಿಂತು ಸ್ವಲ್ಪ ಮಳೆ, ಅಲ್ಲಿ ಒಂದು ಸಂತಾಪ ಸೂಚಕ ಸಭೆ ಇತ್ತು. ಅಲ್ಲಿ ಒಬ್ಬರು ತಾಳಿಕೋಟಿ ಸರ್ ಅಂತಿದ್ರು. ಅವರು ಅಲ್ಲಿ ಉರ್ದು ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದರು. ಕಾಲೇಜು ಹೈಸ್ಕೂಲು ಮರ್ತೋಗಿದೆ, ಬಟ್ ಪ್ರಿನ್ಸಿಪಾಲ್ ಇದ್ದರು. ಭಾಳ ತುಂಬ ನೋಬಲ್ ಪರ್ಸನ್ನು, ಭಾಳ ಉದಾತ್ತ ಮಾನವ ಇದ್ದರು ಅವರು. ಅಂದ್ರೆ ಅವ್ರ ಬಗ್ಗೆ ಎಲ್ಲ ಕೇಳಿದ್ದೇನು. ಅವರು ಉರ್ದುನಲ್ಲಿ ಮಾತಾಡಿದ್ರು. ಮಾತಾಡಿ ಇವರ ವಚನಗಳ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ, ಇವರ ಮಹತ್ವದ ಬಗ್ಗೆ ಅವರು ಮಾತನಾಡಿದ್ರು. ಇದು ನನ್ನ ಮೇಲೆ ಆಳವಾದ ಪರಿಣಾಮ ಬೀರ್ತು. ಅಂದರೆ ವಚನ ಪಿತಾಮಹ ಫಳ್ಗಟ್ಟೆಯವರ ನೀವು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅವ್ರ ಕುರಿತು ಕೇಳಿದ ಮಾತುಗಳು ಕೂಡ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ. ಅಲ್ಲಿವರೆಗೆ ನನಗೆ ಗೊತ್ತಿದ್ದಿದ್ದಿಲ್ಲ ವಚನ ಸಾಹಿತ್ಯದ ಗ್ರೇಟ್ ಮ್ಯಾನ್ ಅನ್ನೋದು ಗೊತ್ತಿತ್ತು. ಅವರು ದೊಡ್ಡ ಮನುಷ್ಯ, ಯಾಕಂದ್ರೆ ಎಲ್ಲರೂ ಕಾಲು ಬೀಳ್ತಾ ಇದ್ರಲ್ಲ. ವಚನ ಗೀಚನ ಅವಾಗ ಇವ್ರು ಏನೇನು ಮಾಡಿದ್ರು ಅನ್ನೋದು ಭಾಳ ಚಂದ ಹೇಳಿದ್ರು ಅವರು. ಅದನ್ನು ಅವ್ರ ಕುರಿತು ಭಾಳ ಒಂದು ಸುಪೀರಿಯರ್ ಆಗಿತ್ತು. ಆದರೆ ಆ ಭಾವ ಇದು ಅವರಿಗೆ ಹಳಕಟ್ಟಿಯವ್ರ ಬಗ್ಗೆ ಅವರು ತೋರಿದಂಥ ಗೌರವ. ಆಮೇಲೆ ಅವತ್ತೇ ನಾನು ಒಂದು ನಿರ್ಧಾರ ಮಾಡಿಬಿಟ್ಟೆ, ನಾನು ಈ ವಚನ ಸಾಹಿತ್ಯದಲ್ಲೇ ಇರಬೇಕು ಅಂತೇಳಿ. 60 ವರ್ಷದ ಒಂದು ನಿಮ್ಮ ತಂದೆಗೆ ಇಸ್ಲಾಂ ಪ್ರಭಾವ ಇರಲಿಲ್ಲ, ಮುಸ್ಲಿಂ ಸಂಪ್ರದಾಯದ ಪ್ರಭಾವ ಇರಲಿಲ್ಲ. ನಮಗೇನಂದರೆ ನಮ್ಮ ಕಡೆ ಯಾರ್ದೋ ಯಾವ ಪ್ರಭಾವ ಇದು, ಮನುಷ್ಯತ್ವದ ಪ್ರಭಾವ ಒಂದೇ ಇತ್ತು. ಅವಾಗ ಗ್ರಾಮೀಣ ಪ್ರದೇಶದಲ್ಲಿ ಕಾಕಾ ಚಿಗಪ್ಪ ಅಂತಾನೆ ಲಿಂಗಾಯತ್ ಪ್ರಭಾವ ಇದ್ದಿದ್ದಿಲ್ಲ, ಮುಸ್ಲಿಂ ಇದ್ದಿದ್ದಿಲ್ಲ, ಮನುಷ್ಯತ್ವದ ಪ್ರಭಾವ ಇತ್ತು ನಮ್ಮ ವಾತಾವರಣ ಆಗಿತ್ತು. ಸರ್, ನೀವು ಅಲ್ಲಿಂದ BA ಮಾಡಿದ್ರಿ, BAದಲ್ಲಿ ಕನ್ನಡ ಲಿಟ್ರೇಚರ್ ತಗೊಂಡ್ರಿ. ಹೌದು ಹೌದು. ಅವಾಗ ವಚನಗಳ ಅಧ್ಯಯನ ಮಾಡಿದ್ರಿ ನೀವು? ಹೌದು. ನಾನು 7ನೇ ತಿಂದನೆ ನಮಗೆ ಪಾಠದಲ್ಲಿ 4-5 ವಚನ ಇರ್ತಿದ್ವಲ್ಲ, ಆ ವಚನಗಳ ಬಗ್ಗೆನೇ ಇದು ಆಗ್ತಿತ್ತು. ಅಷ್ಟರೊಳಗೆ ಏನಾಯಿತು, ಈ ಮಲ್ಲಿಕಾರ್ಜುನ ಸ್ವಾಮಿಗಳದ್ದು ಶಿವಾನುಭವ ಮಂಟಪ ಅಂತಿದೆ ನಮ್ಮ ಸಿದ್ದೇಶ್ವರ ಗುಡಿ ಪಕ್ಕದಲ್ಲೇ. ಬೆಳಿಗ್ಗೆ ಎದ್ದು ಅವರು ಪುರಾಣ ಕೇಳಿಕ್ಕೆ ಹೋಗ್ತಿದ್ದೆ. ಆದರೆ ಅವರು ವಚನಗಳ ಬಗ್ಗೆ ಹೇಳ್ತಿದ್ದಿಲ್ಲ, ಪುರಾಣ ಹೇಳೋರು. ಅವರು ಪ್ರವಚನದಲ್ಲಿ ಏನಪ್ಪ ಅಂದರೆ ಭಗವದ್ಗೀತೆ, ಸಿದ್ಧಾಂತ ಶಿಖಾಮಣಿ ನಮಗೇನು ಅರ್ಥ ಆಗ್ತಿದ್ದಿಲ್ಲ, ಬಟ್ ಒಟ್ಟು ಅದು ಇಂಟ್ರೆಸ್ಟು. ಆಮೇಲೆ ಉಪನಿಷತ್ತು ಎಲ್ಲ ಹೇಳ್ತಾಯಿದ್ರು. ಸಿದ್ದೇಶ್ವಾಮಿಗಳು ಅದನ್ನೆಲ್ಲ ಬರ್ಕೊಳ್ತಾಯಿದ್ರು. ಅವ್ರು ಹೆಂಗಿದ್ರು, ಭಾಳ ಮಲ್ಲಿಕಾರ್ಜುನ ಸ್ವಾಮಿಗಳು ಅವ್ರ ಗುರುಗಳು, ಅವ್ರ ಗುರು ಸಿದ್ದೇಶ್ವರ ಸ್ವಾಮಿಗಳು, ಸಿದ್ದೇಶ್ವರ ಸ್ವಾಮಿಗಳು ಅವ್ರದ್ದೆಲ್ಲ ನೋಟ್ಸ್ ಮಾಡ್ತಿದ್ರು, ಬರೆಯೋದು ಅದೆಲ್ಲ ನೋಡ್ತಿದ್ದೆವು. ಆದರೆ ಅಲ್ಲಿ ಸಂಗನಬಸವ ಸ್ವಾಮಿಗಳಿದ್ರು, ಅದಕ್ಕೆ ನಾವು ಬಂತನಾಳ ಸ್ವಾಮಿಗಳು, ಬಂತನಾಳ ಶರಣರು, ಅವ್ರ ವಚನಗಳ ಬಗ್ಗೆ ಹೇಳ್ತಾಯಿದ್ರು. ಆದರೆ ಅವ್ರು ಭಾಳ ಪ್ರವಚನ ಮಾಡ್ತಿದ್ದಿಲ್ಲ. ಅವ್ರು ಎಂದೋ ಬರೋರು, ಎಲ್ಲೋ ಅದನ್ನು ನಾವು ಕೇಳ್ಕೊತ ಹೋಗ್ತಾಯಿದ್ದೆವು. ಅವರು ಭಾಳ ಪುರೋಗಾಮಿ ಮನಸ್ಥಿತಿಯವರಿದ್ದರು. ಶಿಕ್ಷಣ ಅವ್ರಿಗೆ ಇವತ್ತು BLD ಅಸೋಸಿಯೇಷನ್ನು ಇದೆಲ್ಲ ಬೆಳೀಲಿಕ್ಕೆ ಮೊದಲನೇ ಕಾರಣ ಫಗು ಹಳಕಟ್ಟಿಯವರು ಮತ್ತು ಅವರ ಸಮಕಾಲೀನರು. ಅದರ 2ನೇ ಸ್ಟೇಜಲ್ಲಿ ಇವರು ಬರ್ತಾರೆ. ಇವರು ಬರೀ ಶಿಕ್ಷಣ ಮತ್ತು ವಿದ್ಯೆ ಕಲಿಸೋದು, ಇದನ್ನು ಮಾಡೋದು. ಆಮೇಲೆ ಭಾಳ ಪುರೋಗಾಮಿ ದೃಷ್ಟಿಯಲ್ಲಿ ವಚನಗಳನ್ನು ಹೇಳ್ತಾಯಿದ್ರು. ಅವರು ಒಂದು ಇದನ್ನೇ ನಿಮಗೆ ಹೇಳಿದ್ರೆ ಸ್ವಲ್ಪ ನಗು ಬರ್ಬೋದು. ನನಗೆ ದೊಡ್ಡ ಪರಿಣಾಮ ಬೀರಿದ್ದು ಏನಂದರೆ, ಅವರು ಶಿಕ್ಷಣದ ಮಹತ್ವವನ್ನು ಹೇಳ್ತಾಯಿದ್ರು. ಬರ್ತಾಗ ಅವ್ರು ಏನು ಹೇಳಿದ್ರು, ಒಂದು ಕತೆ ಹೇಳಿದ್ರು. ಅವರು ಏನು ಕತೆ ಹೇಳಿದ್ರು ಅಂದರೆ, ಎಲ್ಲರನ್ನೂ ಕೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಂತೆ. ಅದಕ್ಕೆ ಒಂದು ಗುಡಿ ಕಟ್ಟದಂತೆ, ಬರೀ ಹಿಂದೂಗಳು ಬಂದ್ರಂತೆ. ಇದು ಸರಿಯಾಗಲಿಲ್ಲ ಅಂಥೇಳಿ ಒಂದು ಚರ್ಚ್ ಕಟ್ಟದಂತೆ, ಬರೀ ಕ್ರಿಶ್ಚಿಯನ್ಸ್ ಬಂದ್ರಂತೆ. ಆಮೇಲೆ ಇದೂ ಸರಿಯಾಗಲಿಲ್ಲ ಅಂತ ಮಸೀದಿ ಕಟ್ಟದಂತೆ, ಬರೀ ಮುಸ್ಲಿಮ್ಸ್ ಬಂದ್ರಂತೆ. ಇವ್ರನ್ನ ಕೂಡಿಸೋದು ಹೇಗೆ ಅಂತ ತಿಳ್ಕೊಂಡು ಅವನು ಶೌಚಾಲಯ ಕಟ್ಟದಂತೆ. ಎಲ್ಲರೂ ಕ್ಯೂ ಹಚ್ಚಿದ್ರಂತೆ. ಅವನು ಶೌಚಾಲಯ ಕಟ್ಟದ, ಎಲ್ಲರೂ ಬಂದರು. ಅದಕ್ಕಿಂತ ಮಹತ್ವದ್ದು ಶಿಕ್ಷಣ. ನಾವು ಶಾಲೆ ಕಟ್ಟಿದ್ರೆ ಇನ್ನೂ ಎಲ್ಲರೂ ಬರ್ತಾರೆ, ಮತ್ತು ಅದು ಮುಂದುವರಿತದೆ. ಅದಕ್ಕೆ ನಾನು ಶಿಕ್ಷಣದ ಕಡೆ ಇದು ಒಂದು ಸಂದೇಶ ಏನಂದ್ರೆ, ಗುಡಿ ಕಟ್ಟೋ ಬದಲು ಶಾಲೆ ಕಟ್ಟ್ರಿ ಅನ್ನೋದು. ಇದನ್ನು ಭಾಳ ಸೂಕ್ಷ್ಮದಲ್ಲಿ ಹೇಳ್ತಾ ಅದನ್ನು ಅವರು ಹಾಗೆ ಭಾಳ ಅವರು ಈ ಒಂದು
ವಿಚಾರವಾದಿ ಸ್ವಾಮಿಗಳನ್ನ ನೋಡಿದ್ದು ಜೀವನದಲ್ಲಿ. ಹ್ಞೂ ನಾವು ಸಣ್ಣವರಿದ್ದಾಗ ನೋಡಿದೆವು. ಆಮೇಲೆ ಮುಂದೆ ಕೂಡ ಕಾಲೇಜ್ ಬಂದಾಗ ಒಂದು ಸಲ ನಮ್ಮ ಅಲ್ಲೇ ACP ಕಾಮರ್ಸ್ ಕಾಲೇಜ್ ಪಕ್ಕದಲ್ಲೇ ಅವ್ರದ್ದು ಎಲ್ಲಿದ್ದರೂ ನಾ ಹೋಗ್ತಿದ್ದೆ. ಅದು ಭಾಳ ಲೇಟಾಗಿತ್ತು, ಅದಕ್ಕೆ ನಾ ಜಾಸ್ತಿ ಮಾತಾಡೋದಿಲ್ಲ. ಮೊದಲು ಪೇಟೋಬಾ ಆಮೇಲೆ ವಿಠೋಬಾ ಅಂತ ಹೇಳಿದ್ರು. ಮೊದಲು ಊಟ ಮಾಡೋಣ. ಊಟದಿದ್ದು ನಾ ಸ್ವಲ್ಪ ಮಾತಾಡ್ತೀನಿ. ಭಾಳ ಲೇಟ್ ಮಾಡಿದ್ರು ಇವರು. ಅಂದರೆ ಅಷ್ಟು ಅವ್ರದ್ದು ಒಂದು ರ್ಯಾಷನಲ್ ಥಿಂಕಿಂಗ್ ಇತ್ತು. ಹೀಗಾಗಿ ನಮಗೆ ಸಂಗನಬಸವ ಸ್ವಾಮಿಗಳು ಅಂದರೆ ಬಂತನಾಳ ಸ್ವಾಮಿಗಳು, ಮಂತ್ನಾಳ್ ಶರಣರು ಅಂತಾರೆ, ಶರಣರು ನಮಗೆ ಭಾಳ ಒಂದು ಪ್ರಭಾವ ಬೀರಿದೆ. ಆಮೇಲೆ ಅವ್ರ ಹೆಸರನ್ನೇ ನಮ್ಮ ಕಾಲೇಜ್ ಇತ್ತು, SB ಆರ್ಟ್ಸ್ ಕಾಲೇಜ್, ಸಂಗನ ಬಸವೇಶ್ವರ ಅಂತ. ಸರ್, ಅಲ್ಲಿಂದ ತಾವು ಪ್ರಜಾವಾಣಿಗೆ ಜಾಯಿನ್ ಆದ್ರಿ? ಇಲ್ಲ, ಅಲ್ಲಿ ನಾನು ಮುಗಿಸಿ ನಾನು MA ಬಂದೆ. ನಾನು MA ಏನು ಮಾಡಿದೆ, ನಮಗಲ್ಲಿ AC ಪರಿ ಸರು ಭಾಳ ಚೆನ್ನಾಗಿ, ಭಾಳ ಅದ್ಭುತವಾದ ನಮ್ಮ ಪ್ರೊಫೆಸರು, ಆಮೇಲೆ ನಾಡಗೌಡ ಸರು, ಇವರೆಲ್ಲ ಭಾಳ, ಆಮೇಲೆ ಸಾರಂಗಮಠ ಸರು ನಮ್ಮ ಸಂಸ್ಕೃತ ಪ್ರೊಫೆಸರು, ವಜ್ರಮಠಿ ಸರು ಹಿಂದಿ, ಇವರೆಲ್ಲ ನಮಗೆ ಭಾಳ ಚೆನ್ನಾಗಿ ಓದಿಸಿದ್ರು, ಭಾಳ ಚೆನ್ನಾಗಿ ಕಲಿಸಿದ್ರು. ನಾ MA ಕನ್ನಡ ನೋಡಿದ್ರೆ ಇವೆಲ್ಲ ನಾವು ಓದಿದ್ದೆ ಅನ್ನಿಸ್ಬಿಡ್ತು. ಆಮೇಲೆ ನಂಗೆ ಭಾಷೆಗಳ ಬಗ್ಗೆ ಭಾಳ ಪ್ರೀತಿ ಇರೋದ್ರಿಂದ ಮತ್ತು ನಾನು ಯಾವಾಗಲೂ ಅದೇ ಸಂಸ್ಕೃತ, ಹಿಂದಿ, ಇಂಗ್ಲೀಷು, ಕನ್ನಡ 4 ಭಾಷೆಗಳ ಮೂಲಕ ಬಂದಿದ್ದರಿಂದ ನಾನು ಭಾಷಾ ವಿಜ್ಞಾನಕ್ಕೆ ಹೋದೆ. ಭಾಷಾ ವಿಜ್ಞಾನ ಮುಗಿದ್ಕೊಳ್ಳೆ ಆಮೇಲೆ ಗೊತ್ತಾಯಿತು ಇಲ್ಲಿ ನೌಕರಿ ಯಾವ ಜಾಗಗಳು ಆಪರ್ಚುನಿಟಿ ಕಡಿಮೆ ಅದಾವೆ ಲಿಂಗ್ವಿಸ್ಟಿಕ್ಸ್ಗೆ. ಅಷ್ಟೊತ್ತಿಗೆ ಏನಾಯಿತು, ನನ್ನ ಫ್ರೆಂಡು, ನಮ್ಗೆ ಭಾಳ ಆತ್ಮೀಯ ಮಿತ್ರರು ಇಲ್ಲಿ ನಾನು ಬಂದಾಗೆಲ್ಲ ಮಾದೇವ್ ಹೊರಟ್ಟಿ ಅವರು, ಮತ್ತು ನಮ್ಮ KS ರಂಗನಾಥ್ ಅವರು ಕೋಆಪ್ರೇಟಿವ್ ಮಿನಿಸ್ಟರ್ ಇದ್ದರು. ಆಮೇಲೆ ಇವರೆಲ್ಲ ನಾವು ಭಾಳ ಒಂದು ಕ್ಲೋಸ್ ಸರ್ಕಲಲ್ಲಿದ್ದೆವು. ಆಮೇಲೆ ಅವರು ನಂದು ಇಲ್ಲ, ನಾವು ಇವ್ರಿಗೆ ಏನೋ ಮಾಡಬೇಕು ಅಂತ, ಅಷ್ಟೊತ್ತಿಗೆ ನಾನು ಲೈಬ್ರರಿ ಸೈನ್ಸ್ ಹಚ್ಚಿದ್ದೆ, ಮತ್ತೆ ದಾಟ್ಕೊಂಡು ಹಚ್ಚಿದ್ದೆ. ಅವ್ರು ಏನು ಮಾಡಿದ್ರು, ರಂಗನಾಥ್ ಅವ್ರಿಗೆ ಹೇಳಿದ್ರು, ಇಲ್ಲ ದರ್ಗಾ ನೀಡ್ ಅಪ್ ಎ ಜಾಬ್ ಅಂತ ಹೇಳಿಸಿಂದ. ಅವ್ರು ಏನು ಮಾಡಿದ್ರು, ಅವಾಗೆಲ್ಲ ಈ APMC ಇವೆಲ್ಲ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ನಲ್ಲೇ ಇದ್ದು. ಆಮೇಲೆ ಅವರು ಅಲ್ಲಿ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬೋರ್ಡ್ದು ಎಕ್ಸ್ ಆಫೀಸಿಯೋ ಚೇರ್ಮನ್ ಇದ್ದರು. ಯಾಕಂದರೆ ಅವರು ಕೋಆಪ್ರೇಟಿವ್ ಮಿನಿಸ್ಟರ್ ಇದ್ದರು. ಈ APMC ಎಲ್ಲ ಅದರ ಬರ್ತಾ ಇದೆ. ಆಮೇಲೆ ಬೇರೆ ಒಂದು ಪೋರ್ಟ್ಫೋಲಿಯೋ ಬಂತು, ಮೊದಲಿದ್ದಿದ್ದಿಲ್ಲ, 76 ಅವರು ನನಗೆ ಅಲ್ಲಿ ಸಬ್ ಎಡಿಟರ್ ಮಾಡಿದ್ರು. ಅಲ್ಲಿ 6 ವರ್ಷ ಇದ್ದೆ. ಆಮೇಲೆ ಅಲ್ಲಿ ನನಗೆ ಅವರು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಡೆಪ್ಯುಟೇಸಿ ಮೇಲೆ ಮೈಸೂರು ಯೂನಿವರ್ಸಿಟಿಗೆ ಕಳಿಸಿದ್ರು. 2 ವರ್ಷ ಅಲ್ಲಿ ಆದಮೇಲೆ ಮುಂದೆ ಅದನ್ನು ಬಿಟ್ಟು ನಾನು ಪ್ರಜಾವಾಣಿ ಸೇರಿದೆ. ಸರ್, ಪ್ರಜಾವಾಣಿ ಜರ್ನಿಯಲ್ಲಿ ನಿಮಗೆ ಅಲ್ಲಿ ಮುಕ್ತವಾದ ವಾತಾವರಣ ಇತ್ತು, ನೀವು ಎಡಪರವಾಗಿ ಬರ್ಕೊಂಡ್ರಿ. ಆಗ ನೀವು ಕಮ್ಯುನಿಸಮ್ ಇನ್ಫ್ಲುಯೆನ್ಸಿಗೆ ಬಂದ್ರಲ್ಲ, ಯಾಕೆ? ನಾನು ಕಮ್ಯುನಿಸಮ್ ಇನ್ಫ್ಲುಯೆನ್ಸ್ ಬಂದಿದ್ದು PUCನಲ್ಲಿ 1969ನಲ್ಲಿ. ಅವಾಗ ಏನಾಯಿತು ಅಂದರೆ, ಈ ಒಂದು ಘಟನೆ ಆಯಿತು, ಇಂಡಿಕೇಟ್ ಸಿಂಡಿಕೇಟ್ ಅಂತ ಕಾಂಗ್ರೆಸ್ ಇಬ್ಬಾಗ ಆಯಿತು. ಅದು ಈ ಇಂಡಿಕೇಟು ಅಂತಂದರೆ ಇಂದಿರಾ ಕಾಂಗ್ರೆಸ್, ಸಿಂಡಿಕೇಟ್ ಅಂದರೆ ನಿಜಲಿಂಗಪ್ಪ ಕಾಂಗ್ರೆಸ್, ಓಲ್ಡ್ ಕಾಂಗ್ರೆಸ್ ಅಂತಿದ್ರು, ಸಿಂಡಿಕೇಟ್ ಅಂತಿದ್ರು. ಆವಾಗೊಂದು ಮುಂದೆ ಅವರು ಏನು ಮಾಡಿದ್ರು, ರಾಜಧನ ರದ್ದತಿ ಮಾಡಿದ್ರು. ಆಮೇಲೆ ಇನ್ನೊಂದು ಈ ಬ್ಯಾಂಕ್ ರಾಷ್ಟ್ರೀಕರಣ ಮಾಡೋದು ಮುಂದೆ ಅಲ್ಲಿ ಹೋಗಿ ಅದು. ಆಮೇಲೆ ಅವ್ರದ್ದು ಗರೀಬಿ ಹಟಾವೋ ಪ್ರೋಗ್ರಾಮ್ ಕೊಟ್ಟರು. ಇವೆಲ್ಲ ಬಡವರಾದ ನಮ್ಮಂಥವ್ರಿಗೆ ಭಾಳ ಇಂಪ್ರೆಸ್ ಆಗಿಬಿಟ್ಟು, ಇಲ್ಲ ರಾಜರಿಗೆ ಯಾಕೆ ಕೊಡಬೇಕು, ಇದೆಲ್ಲ ಒಂದು ಚರ್ಚೆಗೆ ಆಯ್ತಲ್ಲ. ಆಮೇಲೆ ಅಲ್ಲಿ ಮಹಾಲಕ್ಷ್ಮಿ ಗುಡಿ ಅಂತಿದೆ, ಒಂದು ಭಾಳ ದೊಡ್ಡದು, ಅಲ್ಲಿ ದೇಸಾಯಿ ಅವರು ಯಾರೋ ಮಣಿತನವ್ರು ಮಾಡಿದ್ದು. ಒಂದು ಸಲ ಅಲ್ಲಿ ಒಂದು 8-10 ಜನ ಬ್ರಾಹ್ಮಿನ್ಸ್ ಮಾತಾಡ್ತಾ ನಿಂತಿದ್ರು. ಅಲ್ಲಿ ನಮ್ಮ ಗೆಳೆಯನ ಮನೆಗೆ ಆ ಕಡೆ ಇತ್ತು, ಹೋಗ್ತಾವಾಗ ಅವ್ರು ಮಾತಾಡೋದನ್ನು ಕೇಳ್ಕೊತ ನಿಂತೆ. ಇಂದಿರಾ ಗಾಂಧಿ ಕಮ್ಯುನಿಸ್ಟ್ ಆಗಿದ್ದಾಳೆ ಅಂತ. ನನಗೊಂದು ವಿಚಾರ ಬಂತು, ಅವಾಗೆಲ್ಲ PUC ಹುಡುಗಿ ಇವೆಲ್ಲ ಗೊತ್ತಾಗ್ತಿತ್ತು. ಇಂದಿರಾ ಗಾಂಧಿನೇ ಕಮ್ಯುನಿಸ್ಟ್ ಅಂತಾರೆ ಇವರು, ನಿಜವಾದ ಕಮ್ಯುನಿಸ್ಟ್ರು ಯಾಗಿರ್ಬಾರ್ದು ಅಂತ. ಅದು ಸ್ಟ್ರೇಟ್ ಅವೇ ವೆಂಟ್ ಟು ಕಮ್ಯುನಿಸ್ಟ್ ಪಾರ್ಟಿ ಆಫೀಸು. ಅಲ್ಲಿ ನಮಗೆ ಪ್ರಕಾಶ್ ಇಟ್ನಳ್ಳಿ ಅವರು, ಪ್ರಕಾಶ್ ಕುಲಕರ್ಣಿ ಅಂತ ಬರ್ಕೋದಿಲ್ಲ, ಪ್ರಕಾಶ್ ಇಟ್ನಳ್ಳಿ ಅಂತ ಹೇಳಿಸಿಂದ, ಮತ್ತು ಬೇರೆ ಎಲ್ಲ ಇವರಿದ್ದರು. ನನಗೆ ಅವರ ಒಂದು ಜೀವನ ವಿಧಾನ ಭಾಳ ಖುಷಿ ಕೊಡ್ತು. ಆಮೇಲೆ ಸೋವಿಯಟ್ ಬುಕ್ಸ್ ಎಲ್ಲ ಬರ್ತಾಯಿದ್ವು, ನಮ್ಗೆ ಓದಲಿಕ್ಕೆಲ್ಲ ಕೊಟ್ಟರು. ಆಮೇಲೆ ಅಲ್ಲಿ ಕೆಲವೊಂದು ಹಳೇ ಮುಸ್ಲಿಮು ಇವರು ಪೈಲ್ವಾನ್ರು ಇವರೆಲ್ಲ ಇದ್ದರು, ವಯಸ್ಸಾಗಿತ್ತು. ಅವರೆಲ್ಲ 4 ಆಣೆಗೆಲ್ಲ ಅಲ್ಲಿ ಬುಕ್ ಮಾರಿ, ಸಣ್ಣ ಬುಕ್ಲೆಟ್ಸ್ ಮಾರಿ ಎಲ್ಲ ತಂದು ನಮ್ಮ ಪಾರ್ಟಿ ಆಫೀಸಿಗೆ ಕೊಡ್ತಾಯಿದ್ರು. ಐ ಫೆಲ್ಟ್ ಇಟ್ ವೆರಿ ಐಡಿಯಲ್. ಆ್ಯಂಡ್ ದೆನ್ ನನಗೆ ಕಮ್ಯುನಿಸಮ್ ಬಗ್ಗೆ ಭಾಳ ಇದು ಬಂತು. ಆಮೇಲೆ ನಾನು ಮುಂದೆ ಅದು ಒಂದು 3 ವರ್ಷ ಕಾದ್ಮೇಲೆ ನನಗೆ ಕಮ್ಯುನಿಸ್ಟ್ ಪಾರ್ಟಿದು
ಮೆಂಬರ್ಶಿಪ್ ಸಿಕ್ತು, ಒಳ್ಳೆ ನೊಬೆಲ್ ಪ್ರೈಸ್ ಕೇಡ್ರ್ ಬೇಸ್ ಇತ್ತಲ್ಲ ಸರ್ ಅದು. ಇತ್ತು. ಆಮೇಲೆ 3 ವರ್ಷ ನಾವೆಲ್ಲ ಮಾಡೋದು ಎಲ್ಲ ನೋಡಿ, ಮತ್ತು ಅವಾಗ ಎಷ್ಟು ನಮಗೆ ಜ್ಞಾನ ಬಂತಂದರೆ, ಅಲ್ಲಿ ಭಾಳ ಜನ ನಮ್ಮ ಕಮ್ಯುನಿಸ್ಟ್ ಲೀಡರ್ಸ್ ಬರೋರು, ಭಾಷಣ ಮಾಡೋರು. ನಾವು ಇವನ್ ಸಿ ರಾಜೇಶ್ವರ ಭಾಷಣ ಎಲ್ಲ ಕೇಳಿದ್ದೀನಿ. ಆಮೇಲೆ ನೀಲಂ ಸಂಜಯ್ ರೆಡ್ಡಿ ಅವ್ರದ್ದು ಎಂಥ ಗ್ರೇಟ್ ಪರ್ಸ್ನಾಲಿಟೀಸು, ಅವ್ರಿಗೆ ಎಂಥ ಒಂದು ಮಾನವೀಯತೆ, ಇದು ನನ್ನ ಮೇಲೆ. ಆಮೇಲೆ ನನಗೆ ಮಾರ್ಕ್ಸ್ವಾದದಲ್ಲಿ ಭಾಳ ಒಂದು ಆಸಕ್ತಿ ಹುಡ್ತು. ನಾನು ಇವತ್ತಿಗೂ ಕೂಡ ಮಾರ್ಕ್ಸ್ವಾದದ ಒಂದು ಹಿನ್ನೆಲೆಯಿಂದೇ ನಂಗೆ ಬಸವಣ್ಣ ಅರ್ಥ ಆದರು. ಸರ್ ಅವಾಗ ಆಮೇಲೆ ನೀವು ಕಾಂಗ್ರೆಸ್ ಕೂಡ ಕಮ್ಯುನಿಸಮ್ನಿಂದ ದೂರ ಆಗಿಬಿಡುತ್ತಲ್ಲ, ಕರಿಬೇಟಾವ್ ಹೇಳ್ತು, ಎಲ್ಲ ಹೇಳ್ತು. ಕಾಂಗ್ರೆಸ್ ಜೊತೆ ಕಮ್ಯುನಿಸಮ್ ಪಾರ್ಟಿ ಕೂಡ ಕೈ ಜೋಡಿಸ್ಲಿಲ್ಲ. ಇಲ್ಲ, ಅದೇನಾಯಿತು ಅಂದರೆ, ನೋಡಿ, ಎಮರ್ಜೆನ್ಸಿನಲ್ಲಿ ನಮ್ಮದು CPI ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಅವಾಗ ಏನು ಡಾಂಗೆದು ಒಂದು ಇದು ಇತ್ತು, ಏನಂದರೆ ಇನ್ನೂ ಡೇಂಜರ್ ಆದಂಥ ಸಿಚುವೇಶನ್ ಬರ್ತದೆ, ಕಮ್ಯುನಲಿಸಮ್ ವಿಲ್ ಸ್ಪ್ರೆಡ್. ಅದಕ್ಕೆ ಅವರು ಅವಾಗೇನಿತ್ತು, ನಮಗೆ ಇಂದಿರಾ ಗಾಂಧಿ ಸ್ವಲ್ಪ CPI ಇದ್ರ ಬಗ್ಗೆ, ಕಮ್ಯುನಿಸ್ಟ್ ಇದ್ರ ಬಗ್ಗೆ ಎಲ್ಲ, ಯಾಕಂದರೆ ಇವನ್ ನೆಹರು ಕೂಡ ಕಾಮ್ರೇಡ್ಸ್ ಅಂತ ಅಟೆಂಡ್ ಮಾಡ್ತಾಯಿದ್ರು, ಅವರು ಅಡ್ರೆಸ್ ಮಾಡ್ತಾಯಿದ್ರು. ಆವಾಗ ಇದು ಸ್ವಲ್ಪ ಇವ್ರದ್ದೆಲ್ಲ ಥೇರೀಸು, ಆಮೇಲೆ ಇದು ಕಮ್ಯುನಿಸ್ಟ್ರದ್ದು ಭಾಳ ದೊಡ್ಡ ಸ್ಯಾಕ್ರಿಫೈಸ್ ಇದೆ ಅದರಲ್ಲಿ. ಆವಾಗ ಏನಾಯಿತು ಅಂದರೆ, ಅಷ್ಟೊತ್ತಿಗೆ CPI ಹೊಡೆದ್ಬಿಟ್ಟು. ಇಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಯಿತು, ಅಲ್ಲಿ CPI ಅವು ಯಾಕಾಯಿತು ಅಂದರೆ, ಅದು ಚೈನಾ ವಾರದ ಹಿನ್ನೆಲೆಯಲ್ಲಿ CPMನವರು ಸ್ವಲ್ಪ ಚೈನಾ ಕಡೆ ಒಲವು ಇತ್ತು. ಆದರೆ ಡಾಂಗೆ ಮತ್ತು ಇವರೆಲ್ಲ ಅದ್ರ ಬಗ್ಗೆ ಅಷ್ಟು ಇದ್ದಿದ್ದಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ, ಏನು ಯೋಗ್ಯತೆ ಇದೆ, ಇವೆಲ್ಲ ಬೂರ್ಜಾ ಪಾರ್ಟೀಸ್ ಅಂತೇವೆ ನಾವು. ಕ್ಯಾಪಿಟಲಿಸ್ಟ್ ಪಾರ್ಟೀಸ್, ಈವನ್ ಕಾಂಗ್ರೆಸ್ಸು ಕ್ಯಾಪಿಟಲಿಸ್ಟ್ ಪಾರ್ಟಿನೇ. ಬಟ್ ಇದ್ದಿದ್ರಲ್ಲೇ ಇಟ್ ಈಸ್ ಬೆಟರ್. ಇಟ್ ಹ್ಯಾಸ್ ಕಮ್ ಔಟ್ ಫ್ರಮ್ ಫ್ಯೂಡಲಿಸಮ್ಮು ಒಂದು ಸೆಕ್ಯುಲರ್ ಆಗಿದ್ದು. ಅದು ಅಷ್ಟರ ಮಟ್ಟಿಗೆ ಡಾಂಗೆವಾದ, ನಾವೆಲ್ಲ ಸ್ವಲ್ಪ ಡಾಂಗೆವಾದಿಗಳು. ಆಮೇಲೆ ಅದು ನಮಗೆ ಮುಂದಕ್ಕೆ CPI ಸಪೋರ್ಟೆಡ್ ಕಾಂಗ್ರೆಸ್ಗೆ, ಅದು ಆಯಿತು. ಮುಂದೆ ಅವರು ಅದರಿಂದ ಹೊರಗೆ ಬಂದರು, ನಮಗೆ ಗೊತ್ತಿತ್ತು ಇದು ಒಮ್ಮೆ ಹಿಂಗಾಗುತ್ತೆ, ಇದು ಹಾಗೂ ಗೊತ್ತಿತ್ತು. ಆಮೇಲೆ ಸರ್ ತಾವು ಪ್ರಜಾವಾಣಿಗೆ ಬಂದ್ರಲ್ಲ, ಅವಾಗ ಅದು ಒಂದು ಎಡಪರ ಧೋರಣೆ ಇಟ್ಕೊಂಡಿರುವಂಥ ಪತ್ರಿಕೆ, ಹಾಗಾಗಿ ನಿಮಗೆ ಅದು ಅನುಕೂಲ ಆಯಿತು. ಹೌದು, ಅದು ಯಾಕೆಂತಂದರೆ ನಿಮಗೆ ಹೇಳ್ತೀನಿ, ಅವರು ಹರಿಕುಮಾರು JNU ಪ್ರಾಡಕ್ಟ್ ಅಲ್ಲಿಂದ ಬಂದಿದ್ದರು. ನಾನು ಅಲ್ಲಿ ಬಿಡಲಿಕ್ಕೆ, ನಾನು ಕಡಿಮೆ ಸಂಬಳಕ್ಕೆ ಬಂದೆ ಪ್ರಜಾವಾಣಿಗೆ. ನೀವು ಅಲ್ಲಿ ಇದರಿಂದ APMCಯಿಂದ ಫೆಡರೇಷನ್ನಿಂದ. ನನಗೆ 65 ರೂಪಾಯಿ ಕಡಿಮೆ ಸಂಬಳ ಬಂತು. ಆದರೂ ನಾ ಯಾಕೆ ಬಂದೆ ಅಂದರೆ, ಇಲ್ಲಿ ಬರಹಕ್ಕೆ ಹೆಚ್ಚು ಸ್ಕೋಪ್ ಮಾಡಬೇಕು ನನಗೆ. ಇಲ್ಲಿ ನಮ್ಮ ಸಮಾಜದ ಒಂದು ಹೋರಾಟದ ಭಾಳ ಒಂದು ಇದು ಇತ್ತಲ್ಲ, ಅಲ್ಲಿ ನಾವು ಒಂದು PUCL ಅಂತ ಮಾಡ್ಕೊಂಡಿದ್ದೆವು, ಪೀಪಲ್ಸ್ ಯೂನಿಯನ್ ಯೂನಿಯನ್ ಆಫ್ ಸಿವಿಲ್ ಲಿಬರ್ಟೀಸ್ ಅಂತೇಳಿ, PUCL ಅಂತೇಳಿ. ನಾನು ಅದರದ್ದು ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೆ. ನಾವು ಮೈಸೂರಿನಲ್ಲಿದ್ದೆ, ನಾನು ಡೆಪ್ಯುಟೇಷನ್ ಓದ್ಲಿಕ್ಕೆ ಹೋಗಿದ್ದೆ ಅಲ್ಲಿ. ಅದು MAMM ಅಂತ, ಮಾಸ್ಟರ್ ಆಫ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತೇಳಿ, IDS ಅಂತ, ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಸ್ಟಡೀಸ್. ಎಂಟೈರ್ ಸೌತ್ ಏಷ್ಯಾದಲ್ಲಿ ಒಂದೇ ಒಂದು ಸೆಂಟರ್ ಇತ್ತು, ಅದು ಫೋರ್ಡ್ ಫೌಂಡೇಶನ್ನಿಂದ ನಡೀತಾ ಇತ್ತು. ಅದು ಮೈಸೂರು ಯೂನಿವರ್ಸಿಟಿನಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಸ್ಟಡೀಸ್, IDS ಅಂತೇಳಿ. ಆವಾಗ ಏನಿತ್ತು, ಇವರು PUCLದು ಇದು ಇದ್ದರು, ಟ್ರೆಜರರ್ ಇದ್ದರು ಹರಿಕುಮಾರ್ ಅವರು. ಆಮೇಲೆ ಅನಂತಮೂರ್ತಿ ಸೆಕ್ರೆಟ್ರಿ ಇದ್ದರು. ಹೀಗಾಗಿ ನಾವು ಕೂಡ್ತಾ ಇದ್ದೆವು. ಆಮೇಲೆ ಒಂದು ದಿವಸ ಏನಾಯಿತು, ಆಮೇಲೆ ಅದ್ರಾಗೆ ನಮ್ಮ ಇವರು ಇದ್ದರು, ದೇವನೂರು ಮಾದೇವು ಮತ್ತು ಇವರು ದೇವನೂರು ಮಾದೇವ್ ಮತ್ತು ನಮ್ಮ ಅನಂತಮೂರ್ತಿ ಅವರು ಸೇರಿ ಇಲ್ಲಿ ರಂಜಾನ್ಗೆ ನಿಮ್ಮ ಇದ್ರೆ ತೊಗೋಬೇಕು ಅಂತ ಹೇಳಿಸಿಂದ, ಪ್ರಜಾವಣಿಗೆ ತೊಗೊಳ್ಳಿ, ಇಟ್ಸ್ ಗುಡ್ ರೈಟರ್, ಅದು ಭಾಳ ಅವರಿಗೆ ಇದನ್ನು ಮಾಡಿದ್ರು. ಅಷ್ಟೊತ್ತಿಗೆ ನಾವು ಭಾಳ ಮಾತಾಡ್ತಾ ಇದ್ದೇವಲ್ಲ, ಎಲ್ಲ ಒಂಥರ ಫ್ರೆಂಡ್ಲಿ ಆಗಿಬಿಟ್ಟಿದ್ರೆ. ಓಕೆ ಲೆಟ್ ನಿಮ್ ಕಮ್ ಅಂತಂದರು. ಆಮೇಲೆ ಅದು ಅವಾಗೆಲ್ಲ ಟೆಸ್ಟ್ ಇದ್ದು, ಅವಾಗ 14 ಟೆಸ್ಟ್ ಇದ್ದು ಅವಾಗ ಪ್ರಜಾವಾಣಿ. ಐ ಗಾನ್ ಥ್ರೂ ಆಲ್ ಟೆಸ್ಟಸ್, ಎಲ್ಲ ಟೆಸ್ಟಲ್ಲಿ ಪಾಸ್ ಆದೆ. ಆಮೇಲೆ ಆ ಸಂಬಳ ಇದು ಇತ್ತು. ನಾನು ಅವ್ರಿಗೆ ಹೇಳಿದೆ, ನಾನು ಐ ಕಾಂಟ್ ಕಮ್, ಯಾಕಂದರೆ ಭಾಳ ಕಡಿಮೆ ಇತ್ತು, ನಾನು ತೊಗೊಳ್ಳೋ ಸಂಬಳಕ್ಕಿಂತ ಭಾಳ ಕಡಿಮೆ ಇತ್ತು, ನನಗೆ ಬರಲಿಕ್ಕೆ ಆಗಲ್ಲ, ಯಾಕಂದರೆ ಇಷ್ಟು ಇದಾತಂದು. ಇನ್ನು ಅವರು ಹೇಳಿದ್ರೆ, ನೀವು 4 ಇನ್ಕ್ರಿಮೆಂಟ್ ಕೊಡ್ತೇವೆ, ಅದಕ್ಕೆ ಜಾಸ್ತಿ ಕೊಡ್ಲಿಕ್ಕೆ ಆಗೋದಿಲ್ಲ ನಮ್ಮ ರೂಲ್ಸ್ ಪ್ರಕಾರ ಅಂತ. ಅಷ್ಟಾಗಿನೂ 75 ರೂಪಾಯಿ 65 ರೂಪಾಯಿ ಕಡಿಮೆ ಬಂತು.
ಪರವಾಗಿಲ್ಲ ನಾವು ಸೇರಿದೆವು ಅಲ್ಲಿ. ಅದು ಸೇರಿದ ಮೇಲೆ ಮುಂದೆ ಅಲ್ಲಿ ಇವರು ನಮಗೆಲ್ಲ ಭಾಳ ಎಲ್ಲ ಗೆಳೆಯರಿದ್ದರು. ನನಗೆ ಅಲ್ಲಿ ಒಂದು ಭಾಳ ಅಲ್ಲಿ ಬರವಣಿಗೆ ಇದು ಆವಾಗಿನ ಸಿಚುವೇಶನ್, ಈಗ ಭಾಳ ಸಿಚುವೇಶನ್ ಬೇರೆ ಆಗಿರ್ತದೆ. ಬಟ್ ನಮಗೆ ಎಂಥ ಒಂದು ಫ್ರೀಡಮ್ ಇತ್ತು. ಭಾಳ ಅದ್ಭುತವಾದದ್ದು, ಅಮೇಜಿಂಗ್. ನನಗೆ ಐ ನೆವರ್ ಫಾರ್ಗೆಟ್ ಪ್ರಜಾವಾಣಿ. ಸರ್, ಪ್ರಜಾವಾಣಿಯಲ್ಲಿ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ? 27 ವರ್ಷ. 27 ವರ್ಷ ಮಾಡಿದ್ರಿ. ಹಾಂ ತಾವು ಪ್ರಜಾವಾಣಿ ನಿವೃತ್ತಿ ಆಗೋ ಸಂದರ್ಭದಲ್ಲಿ ಹಾಂ ಕನ್ನಡ ವಿಶ್ವವಿದ್ಯಾಲಯದ ನೀವು ಇದ್ದಾಗೆಲ್ಲ ಒಂದು ಮಾತು ಹೇಳಿದ್ರಿ, ಹಾಂ ನನಗೆ ವಚನ ಸಾಹಿತ್ಯದ ಬಗ್ಗೆ ಭಾಳ ಆಸಕ್ತಿ ಇದೆ, ಹಾಂ ಲಿಂಗಾಯತ ಮಠಗಳು ನನ್ನನ್ನು ಸ್ವೀಕಾರ ಮಾಡಿದರೆ ಹಾಂ ಅಥವಾ ನನ್ನಿಂದ ವಚನ ಸೇವೆಯನ್ನು ತಗೊಂಡ್ರೆ ನಾನು ಮುಕ್ತವಾಗಿ ಬರಲಿಕ್ಕೆ ತಯಾರಿದ್ದೀನಿ ಅಂತ. ಹಾಂ. ಆ ಘಟನೆ ಆದಮೇಲೆ ನಿಮಗೆ ಇಲ್ಕಲ್ಲಿನ ಮಾಂತಪ್ಪಗಳು, ಗದಗಿನ ತೋಂಟದಾರ ಎಲ್ಲರೂ ಬೆಂಬಲ ಮಾಡಿದ್ರಲ್ಲ, ಹೌದು. ಅದು ಇಡಿಯಾಗಿ ನೀವು ಸಮರ್ಪಣೆ ಮಾಡಿಕೊಂಡ್ರೆ ವಚನ ಸಾಹಿತ್ಯಕ್ಕೆ. ಹೌದು. ಈಗ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸರ್, ಹಾಂ ಸುಮಾರು ಒಂದು 50ರಿಂದ 60 ಪ್ರಶಸ್ತಿಗಳು, ಹಾಂ ಅಂತಾರಾಷ್ಟ್ರೀಯ ಬಸವ ಪುರಸ್ಕಾರ ಪಡೆದ ಮೊಟ್ಟ ಮೊದಲ ನಾನ್ ಲಿಂಗಾಯತ್ ನೀವು ಅನ್ನುವಂಥ ಹೆಮ್ಮೆ ನಮಗೆಲ್ಲ ಇದೆ. ಯಾಕಂದ್ರೆ ಲಿಂಗಾಯತರು ಜಾತಿ ಮಾಡೋ ಪ್ರಶ್ನೆನೇ ಇಲ್ಲ. ಹಾಂ. ಅದು ನಿಮ್ಗೆ ಹೇಗೆ ಸಾಧ್ಯ ಆಯಿತು? ಹಾಗೆ ಹೇಗೆ ನಿಮ್ಮನ್ನು ಲಿಂಗಾಯತರು ಸ್ವೀಕಾರ ಮಾಡಿದರು ಮಠಾಧೀಶರು? ಯಾಕೆಂದರೆ ಅದಕ್ಕಿರೋ ಬಲವಾದ ಕಾರಣ ಏನು? ಕಾರಣ ಅಂದರೆ ಒಂದು ನೋಡಿ, ಅನ್ಯ ಧರ್ಮೀಯರಂದ್ರೇ ಮುಖ ಮುರಿತಾರ ಫಂಡಮೆಂಟಲ್ ಲಿಂಗಾಯತರು, ಮತ್ತು ಅದರ ನೀವು ಮುಸ್ಲಿಂ ಅನ್ನೋದೊಂದು ಭಾವನೆ ಇತ್ತಲ್ಲ. ಇಲ್ಲ, ಇದು ನಿಮ್ಗೆ ಹೇಳ್ತೀನಲ್ಲ, ಒಂದು ಮಾತು ಹೇಳಲೇಬೇಕು. ನನ್ನ ಇಡೀ ಜೀವನ, ನಂದು ಬಾಲ್ಯದಿಂದ ಕೂಡ, ಅಂದರೆ ಶಾಲೆಗೆ ಹೋಗೋ ಮೊದಲು ಕೂಡ ನನ್ನ ಇಡೀ ಜೀವನ ಲಿಂಗಾಯತರೊಳಗೆ ಕಳೆದಿದೆ. ಆಮೇಲೆ ಎರಡನೇ ಪಾಯಿಂಟ್ ಏನು ಅಂತಂದರೆ, ಮಾರ್ಕ್ಸ್ವಾದ ನನಗೆ ಬಸವಣ್ಣನ ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಳ ದೊಡ್ಡ ಸಹಾಯ ಮಾಡ್ತು. ನನಗೆ ಏನು ಅನ್ನಿಸ್ತು ಅಂದರೆ, ಬಸವಣ್ಣ ಏನು ಮಾಡಿದಾರಲ್ಲ, ಅದರ ಎಲ್ಲ ಕಮ್ಯುನಿಸಮ್ಮಿನ ಎಲ್ಲ ಫಾರ್ಮುಲಾ ಬಸವ ಫಿಲಾಸಫಿಯಲ್ಲಿದೆ ಅಂತ ಇವತ್ತಿಗೂ ನನ್ನ ಚಾಲೆಂಜ್ ಇದೆ. ಕಮ್ಯುನಿಸಮ್, ಸೋಷಿಯಲಿಸಮ್ ಎರಡೂ ಕೂಡ. ಸೋಷಿಯಲಿಸಮ್ ಈಸ್ ವೇ ಟು ಕಮ್ಯುನಿಸಮ್. ಈ ಸಮಾಜವಾದಿ ದಾರಿ ವಿಲ್ ಎಂಡ್ ಅಪ್ ಇನ್ ಕಮ್ಯುನಿಸಮ್. ಕಮ್ಯೂನ್. ಹಾಂ, ಇಟ್ ಯುನೈಟ್ಸ್. ಹಾಂ, ಇಟ್ ಯುನೈಟ್ಸ್. ಇದು ಏನಂದರೆ, ನಾನು ಇದ್ರದ್ದು ಭಾಳ ನಾನು ಡೇ ಆ್ಯಂಡ್ ನೈಟ್ ಅದರದ್ದು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ. ಒಂದು ಯಾವುದೇ ವಚನ ತೊಗೊಳ್ಳಿ ನೀವು ಅಥವಾ ಕಮ್ಯುನಿಸಮ್ದು ಯಾವುದೇ ಪಾಯಿಂಟ್ ಹೇಳಿ, ಅದು ವಚನಕ್ಕೆ ರಿಲೇಟ್ ಆಗ್ತಿತ್ತು, ವಚನಕ್ಕೆ ಇದು ಆಗ್ತದೆ. ಇದು ನಂದು ಏನಾಯಿತು, ಒಂದು ಹೊಸ ಭಾಷೆ ಬರಿತಾ ಇದ್ದೀನಿ ಅಂತ ಎಲ್ಲರಿಗೆ ಅವ್ರಿಗೆ ಅನ್ನಿಸ್ತು. ಆಮೇಲೆ ಒಂದು ನಿಮ್ಗೆ ಹೇಳ್ತೀನಿ, ಮಠೀಯ ವ್ಯವಸ್ಥೆ ಅದು ಇದು ಇರಲಿ, ಆದರೆ ದೇ ಆರ್ ಆಲ್ ವೆರಿ ಗ್ರೇಟ್ ಪೀಪಲ್. ನಮ್ಮ ಈ ಲಿಂಗಾಯತ ಸ್ವಾಮಿಗಳಿದ್ದಾರಲ್ಲ, ಅವರು ಹೊಸತನಕ್ಕೆ ಭಾಳ ತುಡಿದ್ರು. ಅವರು ಅಲ್ಲಿ ಚೇಂಜ್ ಆದರೂ ಬಿಟ್ಟರು ವೆರಿ ಸೆಕೆಂಡರಿ. ಮತ್ತು ಜನ ಎಲ್ಲ ನನಗೆ ನನಗೆ ನನ್ನಷ್ಟು ಒಬ್ಬ ಸುದೈವಿ ಇನ್ಯಾರೂ ಇಲ್ಲ. ಎಷ್ಟು ಲಿಂಗಾಯತ್ ಮಠಗಳು ನಿಮಗೆ ಮನ್ನಣೆಯನ್ನು ಕೊಟ್ಟರು? ಅತಿ ಹೆಚ್ಚು ವಚನಗಳ ಕುರಿತು ನೀವು ಮಾತಾಡಿದ್ರಿ, ಒಂದು 1000 ಕಡೆ ಮಾತಾಡಿದ್ರಿ, ಕಂಪೇರಿಟಿವ್ ಆಗಿ ಮಾತಾಡಿದ್ರಿ. ಹೌದು ಹೌದು. ಅದು ಅದರ ಆಶಯಗಳು ನೀವು ಅದನ್ನು ಮಾಡ್ತಾ ಬಂದಾಗ ಸರ್, ಪ್ರಜಾವಾಣಿಯಿಂದ ನಿವೃತ್ತಿ ಆದಮೇಲೆ ಅದು ನಿಮ್ಮ ಬದುಕಿನಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತಂತು? ಇದರಿಂದ ಮೂಲಭೂತವಾದಿ ಇಸ್ಲಾಂರ ಮೇಲೆ ಏನಾರು ಪ್ರಭಾವ ಆಯಿತಾ? ಇಲ್ಲ, ನಿಮ್ಗೆ ಅದೇ ಹೇಳ್ತೀನಿ. ನನಗೆ ಭಾಳ ಪರಿಣಾಮ ಬೀರಿದ್ದು ಕಮ್ಯುನಿಸಮ್ಮು, ಪೈಗಂಬರು, ಬಸವಣ್ಣ. ನೀವು ಒರಿಜಿನಲ್ ಪೈಗಂಬರು ಮತ್ತು ಬಸವಣ್ಣ ನೀವು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಪ್ರಗತಿಪರರೇ ಆಗಿದ್ದರು. ಎಲ್ಲ ಧರ್ಮದಲ್ಲಿ ಅಪಾಯಕಾರಿ ಅನುಯಾಯಿಗಳಂತೀರಿ. ನೋಡಿ, ಎವ್ರಿ ರಿಲಿಜನ್ ಈಸ್ ರೆಬಲ್ ಇನ್ ಇಟ್ಸ್ ಬಿಗಿನಿಂಗ್. ಇದು ಮಾರ್ಕ್ಸ್ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಆನ್ ರಿಲಿಜನ್ ಹೇಳ್ತಾರೆ. ಇವರೆಲ್ಲ ಅಲ್ಲಿಯ ಕ್ರೌರ್ಯದ ವಿರುದ್ಧನೇ ಇಸ್ಲಾಂ ಹುಡ್ತದೆ, ಅಲ್ಲಿಯ ಕ್ರೌರ್ಯದ ವಿರುದ್ಧನೇ ಕ್ರಿಶ್ಚಿಯಾನಿಟಿ ಹುಡ್ತದೆ, ಇಲ್ಲಿಯ ಕ್ರೌರ್ಯದ ವಿರುದ್ಧನೇ ಬುದ್ಧಿಸಮ್ ಹುಡ್ತದೆ. ನೀವು ಯಾವುದೇ ತೊಗೊಳ್ಳಿ, ಇಲ್ಲಿಯ ಕ್ರೌರ್ಯದ ವಿರುದ್ಧವೇ ಬಸವಣ್ಣ ಲಿಂಗಾಯತಿಸಮ್. ಹಾಂ, ಇವರಿಗೆ ಇದು ಅರ್ಥ ಆಗ್ತದೆ. ಈ ಪ್ರಾಬ್ಲಮ್ ಏನಂದರೆ, ನನ್ನ ಒಂದು ಅನುಭವಕ್ಕೆ ಬಂದಿದ್ದು, ಲಿಂಗಾಯತರಿಗೆ ಐಡಿಯಾಲಜಿಕಲಿ ಪೊಲಿಟಿಕಲ್ ಕಾನ್ಷಿಯಸ್ನೆಸ್ಸು ತುಂಬ ಕಡಿಮೆ ಇದೆ. ಅವರು ಪ್ರೆಸೆಂಟ್ ಕಂಡೀಷನ್ನಲ್ಲಿ ಅಂದರೆ ದೊಡ್ಡ ಜಾತಿ ಅನ್ನೋದು ಮಾತ್ರ ಗೊತ್ತಿದೆ. ಶಾರ್ಟ್ ಸೈಟೆಡ್ ಇದ್ದಾರೆ ಅವರು ಪೊಲಿಟಿಕಲಿ. ಪಾಪ ಅವರು ಸಫರ್ ಆಗ್ತಾ ಇದ್ದಾರೆ. ಅವರು ಕೋಮುವಾದಕ್ಕೆ ಕುದುರೆ ಆದರು ಕರ್ನಾಟಕದಲ್ಲಿ. ಇದು ನನಗೆ ಬಹಳ ನೋವಿದೆ.